ನೆಕ್ಸ್ಟ್ ಪ್ಲೇ ಮಾಡಿದ್ರೆ ಸ್ವಲ್ಪ ಫ್ರಂಟಿಂದ ಬ್ಯಾಕ್ಗೆ ಒಂದು ಮೂಮೆಂಟ್ ಇರೋವಂಥ ಒಂದು ಡ್ರೋನ್ ಶಾಟು. ಸೊ ಇದನ್ನು ನಾನು ಇಲ್ಲಿಂದ ತೊಗೊತೀನಿ. ಸೊ ಟೈಮ್ಲೈನ್ ಪ್ಯಾನಲಲ್ಲಿ ಫ್ರಂಟ್ ಏನಿದೆ ಅಷ್ಟನ್ನು ಡಿಲೀಟ್ ಮಾಡಿಬಿಡಿ. ಓಕೆ, ನೆಕ್ಸ್ಟು ಎಂಡ್ ಕೂಡ ಸ್ವಲ್ಪ ಟ್ರಿಮ್ ಮಾಡ್ತೀನಿ. ಸೊ ಇನ್ ಆ್ಯಂಡ್ ಔಟ್ ಸೆಲೆಕ್ಟ್ ಆದಮೇಲೆ ರೈಟ್ ಕ್ಲಿಕ್ ಮಾಡಿ ಟ್ರಿಮ್ ಕಾಮ್ ಟು ವರ್ಕ್ ಏರಿಯಾ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ. ಓಕೆ, ನೆಕ್ಸ್ಟು ವಿಡಿಯೋ ಕ್ಲಿಪ್ ಏನಿದೆ ಸೆಲೆಕ್ಟ್ ಮಾಡಿಬಿಟ್ಟು ಟ್ರ್ಯಾಕರ್ ಪ್ಯಾನಲ್ನ ಓಪನ್ ಮಾಡಿ. ಇನ್ ಕೇಸ್ ಇಲ್ಲಿ ಟ್ರ್ಯಾಕರ್ ಪ್ಯಾನಲ್ ಓಪನ್ ಆಗಿಲ್ಲ ಅಂದರೆ ವಿಂಡೋಸ್ ಟ್ರ್ಯಾಕರ್ ಅಂತ ಒಂದು ಪ್ಯಾನಲ್ ಏನಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಬಿಟ್ಟು ಇಲ್ಲಿ ಟ್ರ್ಯಾಕ್ ಮೋಷನ್ ಅಂತಿದೆಯಲ್ಲ ಅದ್ರ ಮೇಲ್ಗಡೆ ಟ್ರ್ಯಾಕ್ ಕ್ಯಾಮ್ರಾ ಅಂತಿದೆ. ಸೊ ಇದನ್ನು ಕ್ಲಿಕ್ ಮಾಡಿ. ನೋಡ್ಬೋದು ಇವಾಗ ಕ್ಯಾಮ್ರಾ ಟ್ರ್ಯಾಕ್ ಆಗ್ತಿದೆ. ಬಟ್ ನಾವು ಮುಂಚೆ ಮಾಡಿದ್ದು 2D ಟ್ರ್ಯಾಕಿಂಗ್, ಅದರಲ್ಲಿ ಓನ್ಲಿ ಮೋಷನ್ ಏನಿದ್ರೆ ಅದು ಮಾತ್ರ ಟ್ರ್ಯಾಕ್ ಆಗೋದು. ಬಟ್ ಇವಾಗ 3Dಯಲ್ಲಿ ಟ್ರ್ಯಾಕ್ ಆಗ್ತಾ ಇದೆ ಓಲ್ ವಿಡಿಯೋ. ಸೊ ಇದಕ್ಕೆ ಸ್ವಲ್ಪ ಟೈಮ್ ಆಗಬಹುದು. ಆ್ಯಂಡ್ ವಿಡಿಯೋ ಮೇಲೆ ನೋಡ್ಬೋದು ಅನಲೈಸಿಂಗ್ ಇನ್ ಬ್ಯಾಕ್ಗ್ರೌಂಡ್ ಸ್ಟೆಪ್ 1 of 2 ಅಂತ ಬಂದಿದೆ. ಸೇಮ್ ನಾವು ಪ್ರೀಮಿಯರ್ ಪ್ರೋನಲ್ಲಿ ವಾಪ್ ಸ್ಟೆಬಿಲೈಸರ್ ಆಗ್ತೀವಲ್ಲ ಅದೇ ರೀತಿ. ಸೊ ಇವಾಗ ಸಾಲ್ವ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ಸಾಲ್ವಿಂಗ್ ಕ್ಯಾಮ್ರಾ ಅಂತ ತೋರಿಸ್ತಾ ಇದೆ. ಸೊ 2 ಸ್ಟೆಪ್ ಇರುತ್ತೆ, ಒಂದು ಅನಲೈಸ್ ಮಾಡಬೇಕು, ಇನ್ನೊಂದು ಸಾಲ್ವ್ ಮಾಡಬೇಕು. ಓಕೆ, ಇವಾಗ 3Dಯಲ್ಲಿ ಟ್ರ್ಯಾಕ್ ಆಗಿದೆ. ಒಂದ್ಸಲಿ ಪ್ಲೇ ಮಾಡ್ತೀನಿ. ಓಕೆ, ಪ್ಲೇ ಮಾಡೋವಾಗ ನೀವು ನೋಡ್ಬೋದು ಒಂದಷ್ಟು ಡಾಟ್ಸ್ಗಳು ಸ್ಕ್ರೀನ್ ಮೇಲೆ ನಮಗೆ ಕಾಣಿಸ್ತಾ ಇದೆ. ಇನ್ ಕೇಸ್ ಅದು ಎಫೆಕ್ಟ್ ಪ್ಯಾನಲಲ್ಲಿ 3D ಟ್ರ್ಯಾಕರ್ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಆ ಡಾಟ್ಸ್ ಕಾಣಲ್ಲ. ಮೇಕ್ ಶೋರ್ ಆ ಒಂದು ಎಫೆಕ್ಟ್ ಪ್ಯಾನಲಲ್ಲಿ 3D ಟ್ರ್ಯಾಕರ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತ. ಸೊ ಈ ಪಾಯಿಂಟ್ಸ್ಗಳನ್ನ ನಾವು ಟ್ರ್ಯಾಕ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಸೇಮ್ ವೇ ನಾವು ಹೆಂಗೆ 2D ಟ್ರ್ಯಾಕಿಂಗಲ್ಲಿ ಪಾಯಿಂಟ್ಸ್ಗಳ ಒಂದು ಸಿಂಗಲ್ ಪಾಯಿಂಟ್ನ ನಾವು ಟ್ರ್ಯಾಕ್ ಮಾಡ್ತೀವೋ ಅದೇ ರೀತಿ ಆಫ್ಟರ್ ಎಫೆಕ್ಟ್ಸಲ್ಲಿ ವಿಡಿಯೋನ ಅನಲೈಸ್ ಮಾಡಿ ಈ ಒಂದು ಎಫೆಕ್ಟೇ ನಮಗೆ ಕೊಟ್ಟಿದೆ ಒಂದಷ್ಟು ಟ್ರ್ಯಾಕ್ ಪಾಯಿಂಟ್ಸ್ಗಳನ್ನ. ಇದರಲ್ಲಿ ನಾವು ಚೂಸ್ ಮಾಡಬೇಕು ಯಾವ ಟ್ರ್ಯಾಕ್ ಪಾಯಿಂಟ್ನ ನಾವು ಯೂಸ್ ಮಾಡಬಹುದು ಅಂತ. ಆ್ಯಂಡ್ ಆಲ್ಸೋ ಇಲ್ಲಿ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲಲ್ಲಿ ಕೆಳಗೆ ಬಂದರೆ ಇಲ್ಲಿ ನೋಡ್ಬೋದು ಶಾರ್ಟ್ ಟೈಪ್ ಅಂತಿದೆಯಲ್ಲ ಇದನ್ನು ಫಿಕ್ಸ್ಡ್ ಆ್ಯಂಗಲ್ ಆಫ್ ವ್ಯೂ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಶೋ ಟ್ರ್ಯಾಕ್ ಪಾಯಿಂಟ್ಸ್ ಅಂತಿದೆಯಲ್ಲ ಇದು 3D ಸಾಲ್ವ್ಡ್ ಅಂತಿದೆಯಲ್ಲ ಇದನ್ನೇ ಸೆಲೆಕ್ಟ್ ಮಾಡಿ. 2D ಸೋರ್ಸ್ ಅಂತ ಹೇಳಿದ್ರೆ ಅದು ಪಾಯಿಂಟ್ಸ್ ಒಟ್ಟೋಗುತ್ತೆ. ಸೊ ಮೇಕ್ ಶೋರ್ ಇದನ್ನು 3D ಸಾಲ್ವ್ಡ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿ. ಟ್ರ್ಯಾಕ್ ಪಾಯಿಂಟ್ ಸೈಜ್ ಅಂತಿದೆಯಲ್ಲ ಇದನ್ನು ಜಾಸ್ತಿ ಮಾಡಿದ್ರೆ ನೋಡ್ಬೋದು ಟ್ರ್ಯಾಕ್ ಪಾಯಿಂಟ್ ಇನ್ ಕೇಸ್ ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಮಾಡ್ಕೊಬೋದು, ಇಲ್ಲಾಂದರೆ ಕಮ್ಮಿ ಮಾಡ್ಕೊಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಬೋದು. ಆ್ಯಂಡ್ ಟಾರ್ಗೆಟ್ ಸೈಜ್ ಅಂತಿದೆ ಇದನ್ನು ಜಾಸ್ತಿ ಮಾಡಿದ್ರೆ ಈ ಒಂದು ಟಾರ್ಗೆಟ್ ಸೈಜ್ ಏನಿದೆ ಅದು ಜಾಸ್ತಿ ಆಗುತ್ತೆ, ಇದನ್ನು ಕಮ್ಮಿ ಮಾಡಿದ್ರೆ ಕಮ್ಮಿ ಆಗುತ್ತೆ. ಸೊ ಯೂಶ್ವಲಿ ಒಂದು ಅರೌಂಡ್ 100 ಇಟ್ಟರೆ ಗೊತ್ತಾಗುತ್ತೆ. ಸೊ ಮೇಕ್ ಶೋರ್ ಈ ಒಂದು ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ಲಿ ಈ ಎಫೆಕ್ಟ್ನ ಸೆಲೆಕ್ಟ್ ಮಾಡಿರ್ತೀರ, ಇಲ್ಲಾಂದರೆ ಕಾಣಲ್ಲ. ಸೊ ಇಲ್ಲಿ ಟ್ರ್ಯಾಕ್ ಪಾಯಿಂಟ್ಸ್ನ ನೀವು ನೋಡಿದ್ರೆ ಒಂದೊಂದು ಆ್ಯಂಗಲಲ್ಲಿ ನಮಗೆ ಕಾಣಿಸ್ತಾ ಇದೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ಆ ಒಂದು ಆ್ಯಂಗಲಲ್ಲಿ ನಾವು ಪ್ಲೇಸ್ ಮಾಡ್ಬೋದು 3Dಯಲ್ಲಿ ಆಬ್ಜೆಕ್ಟ್ನ ಅಂತ ಅದು ಹೇಳ್ತಾ ಇರೋದು. ಸೊ ಈ ಒಂದು ವಿಡಿಯೋಗೆ ನಾನು ಸ್ಟ್ರೈಟಾಗಿ ಒಂದು ಟೆಕ್ಸ್ಟ್ನ ಪ್ಲೇಸ್ ಮಾಡೋಣ ಅಂತಿದ್ದೀನಿ. ಸೊ ಅದಕ್ಕೆ ನೀವು ಸ್ಟ್ರೈಟಾಗಿ ಅದು ಆಲ್ಮೋಸ್ಟ್ ಸ್ಟ್ರೈಟಾಗಿರೋವಂಥ ಒಂದು ಟ್ರ್ಯಾಕ್ ಪಾಯಿಂಟ್ನ ನಾವು ಸೆಲೆಕ್ಟ್ ಮಾಡಬೇಕು. ಸೊ ನಾನು ಇದರಲ್ಲಿ ಈ ಒಂದು ಟ್ರ್ಯಾಕ್ ಪಾಯಿಂಟ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಟೆಕ್ಸ್ಟ್ ಆ್ಯಂಡ್ ಕ್ಯಾಮ್ರಾ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ. ಸೊ ಇವಾಗ ಒಂದು ಕ್ಯಾಮ್ರಾ ಆ್ಯಂಡ್ ಟೆಕ್ಸ್ಟ್ ಎರಡು ಕೂಡ ಸೆಲೆಕ್ಟ್ ಆಗಿದೆ. ಬಟ್ ಇದು ಫ್ಲ್ಯಾಟ್ ಆಗಿದೆ, ಕೆಳಗಡೆ ಹೊಟ್ಟೋಯ್ತು ಟೆಕ್ಸ್ಟ್. ಸೊ ನಾವೇನು ಮಾಡಬೇಕು, ಮಲಗಿರೋವಂಥ ಟೆಕ್ಸ್ಟ್ನ ಸ್ವಲ್ಪ ರೊಟೇಟ್ ಮಾಡಬೇಕು. ಸೊ ಈ ಒಂದು ಟೆಕ್ಸ್ಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಎಕ್ಸ್ ಆ್ಯಕ್ಸಸ್ ಏನಿದೆ ಇದನ್ನು ಸ್ವಲ್ಪ ಇದನ್ನು ಮೇಲಕ್ಕೆ ಎಳಿರಿ ನಿಮ್ಮ ಮೌಸಲ್ಲಿ. ಸೊ ಅದು ಎದ್ದೇಳುತ್ತೆ, ಸೊ ಕಾಣುತ್ತೆ. ಸೊ ಇಲ್ಲಿ ಪ್ಲೇ ಮಾಡ್ತೀನಿ ನೋಡಿ. ಸೊ ಎಕ್ಸಾಕ್ಟ್ ಫ್ರೇಮಲ್ಲಿ ಕೂತಿದೆ ಈ ಒಂದು ಟೆಕ್ಸ್ಟು. ಓಕೆ, ನಮಗೆ ಬೇಕಾಗಿರೋವಂಥ ಕಡೆಯೇ ಟೆಕ್ಸ್ಟ್ ಇದೆ. ಇದನ್ನು ನಾನು ಸ್ವಲ್ಪ ಮೇಲ್ಗಡೆ ಮಾಡ್ತೀನಿ. ಸೊ ವೈ ಆ್ಯಕ್ಸಸ್ಸಲ್ಲಿ ಸ್ವಲ್ಪ ಮೇಲ್ಗಡೆ ಮೇಲಿಗೆ ತೊಗೊಂಡೋಗ್ಬಿಟ್ಟು ಇದನ್ನು ಟೆಕ್ಸ್ಟನ್ನು ಚೇಂಜ್ ಮಾಡೋಣ. ಸೊ ಟೆಕ್ಸ್ಟನ್ನು ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ನಾನು ಒನ್ ಲೈಫ್ ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟು ಪ್ಲೇ ಮಾಡಿದ್ರೆ ಒಂದೇ ಜಾಗದಲ್ಲಿ ಅದು ಟೆಕ್ಸ್ಟು ಹೋಲ್ಡ್ ಆಗಿದೆ. ಅದಾದ ನಂತರ ಒನ್ ಲೈಫ್ ಅಂತ ಏನಿದೆ ಟೆಕ್ಸ್ಟು ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಯಾರೆಕ್ಟರ್ ಅಂತಿದೆಯಲ್ಲ ಇಲ್ಲಿ ಕಲರ್ನ ಚೇಂಜ್ ಮಾಡಿ. ಸೊ ನಾನು ಲೈಟಾಗಿ ಬ್ಲ್ಯಾಕ್ ಕಲರ್ಗಿಂತ ಈ ಒಂದು ಬಂಡೆ ಕಲರ್ನ ನಾನು ಸೆಲೆಕ್ಟ್ ಮಾಡಿಬಿಡ್ತೀನಿ. ಸೊ ಐ ಡ್ರಾಪರ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸೊ ಈ ಒಂದು ಬಂಡೆ ಕಲರ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಓಕೆ. ಅದೇ ಜಾಗದಲ್ಲಿ ಟೆಕ್ಸ್ಟ್ ಕೂತಿದೆ.
ನೆಕ್ಸ್ಟು ನಾವೇನು ಮಾಡಬಹುದು ಅಂತ ಹೇಳಿದ್ರೆ ಟೆಕ್ಸ್ಟ್ ಸೈಜ್ನ ಸ್ವಲ್ಪ ಕಮ್ಮಿ ಮಾಡೋಣ. ಸೊ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಕಾರ್ನರ್ಗೆ ಬನ್ನಿ, ಇದನ್ನು ಸೆಲೆಕ್ಟ್ ಮಾಡಿ ಸೈಜ್ ಸ್ವಲ್ಪ ಕಮ್ಮಿ ಮಾಡಿ ಆ್ಯಂಡ್ ಸ್ವಲ್ಪ ರೈಟ್ಗಡೆ ಸ್ವಲ್ಪ ಬಲ್ಗಡೆಗೆ ಎಳೀರಿ, ಸ್ವಲ್ಪ ಕೆಳಗಡೆ ಮಾಡಿ. ಇವಾಗ ಒಂದ್ಸಲಿ ಪ್ಲೇ ಮಾಡ್ತೀನಿ ನೋಡಿ. ಸೊ ಎಕ್ಸಾಕ್ಟ್ ಪೊಸಿಷನ್ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಟೆಕ್ಸ್ಟ್ನ ಇಟ್ಕೊಳ್ಳಿ. ಆ್ಯಂಡ್ ನಾನು ಹೇಳ್ದಂಗೆ ನಾವು ರಿಯಲ್ ಲೈಫಲ್ಲಿ ಕ್ಯಾಮ್ರಾನ ಹೆಂಗೆ ಯೂಸ್ ಮಾಡ್ತೀವಿ ಅದೇ ರೀತಿ ನಾವು ಆಫ್ಟರ್ ಎಫೆಕ್ಟ್ಸಲ್ಲಿ ಯೂಸ್ ಮಾಡ್ಬೋದು. ಸೊ ಈ ಕ್ಯಾಮ್ರಾ ಏನಿದೆ ಅದರಲ್ಲಿ ಡೆಪ್ತ್ ಕ್ರಿಯೇಟ್ ಆಗ್ತಿಲ್ಲ. ಸೊ ಅಪೇಚರ್ನ ನಾವು ಸ್ವಲ್ಪ ಜಾಸ್ತಿ ಮಾಡೋಣ. ಸೊ ಕ್ಯಾಮ್ರಾನ ಸೆಲೆಕ್ಟ್ ಮಾಡಿ ಇದನ್ನು ಓಪನ್ ಮಾಡಿ. ಸೊ ಕ್ಯಾಮ್ರಾ ಆಪ್ಷನ್ಸ್ ಏನಿದೆ ಅದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಡೆಪ್ತ್ ಆಫ್ ಫೀಲ್ಡ್ ಅಂತಿದೆಯಲ್ಲ ಇದನ್ನು ಎನೇಬಲ್ ಮಾಡಿ, ಆನ್ ಮಾಡಿ. ಆನ್ ಮಾಡಿದ ನಂತರ ಇಲ್ಲಿ ಅಪೇಚರ್ ಅಂತಿದೆಯಲ್ಲ ಇದನ್ನು ಇವಾಗ 25.3 ಪಿಕ್ಸೆಲ್ಸಲ್ಲಿದೆ, ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ. ಸೊ ಜಾಸ್ತಿ ಮಾಡ್ದಂಗೆ ಏನಾಗುತ್ತೆ, ಕ್ಯಾಮ್ರಾ ಮುಂದೆ ಇರುವಾಗ ಇಲ್ಲಿ ನೋಡ್ಬೋದು ಜಾಸ್ತಿ ಮಾಡ್ದಂಗೆ ಬ್ಲರ್ ಜಾಸ್ತಿ ಆಗ್ತಾಯಿದೆ. ಸೊ ಇನ್ ಕೇಸ್ ಇದನ್ನು ನಾನು 0 ಮಾಡಿದ್ರೆ ಟೆಕ್ಸ್ಟು ನೋಡ್ಬೋದು ಶಾರ್ಪ್ ಆಗಿದೆ. ಯೂಶ್ವಲಿ ನಾವು ಕ್ಯಾಮ್ರಾದಲ್ಲಿ ಶೂಟ್ ಮಾಡುವಾಗ ಒಂದು ಪಾಯಿಂಟ್ ಬ್ಲರ್ ಆಗಿರುತ್ತೆ, ಇನ್ನೊಂದು ಪಾಯಿಂಟು ಫೋಕಸಲ್ಲಿರುತ್ತಲ್ಲ, ಅದೇ ರೀತಿ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು. ಸೊ 0 ಇಡಬಾರ್ದು, ನಾವು ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ. ಸೊ ಅರೌಂಡ್ 130 ಹಂಗೆ ಇಟ್ಟರೆ ಸೊ ದಟ್ ಝೂಮ್ ಔಟ್ ಆಗ್ತಾ ಇದ್ದಂಗೆ ಅದು ಫೋಕಸ್ಗೆ ಬರ್ತಾ ಹೋಗುತ್ತೆ. 130 ಬೇಡ ಅನಿಸುತ್ತೆ. ಸೊ ಇದನ್ನು ಒಂದು 80% ಮಾಡಿ. ಸೊ ದಟ್ ಲೈಟಾಗಿ ಶಾರ್ಪ್ ಆಗಿರುತ್ತೆ ಫೋಕಸ್ಸು. ಓಕೆ, ಒಂದ್ಸಲ ಪ್ಲೇ ಮಾಡ್ತೀನಿ. ಓಕೆ, ನಾಟ್ ಬ್ಯಾಡ್. ನೆಕ್ಸ್ಟು ಇದನ್ನು ಕ್ಲೋಸ್ ಮಾಡಿಬಿಡಿ, ಕ್ಯಾಮ್ರಾ ಪ್ರಾಪರ್ಟೀಸ್. ಸೊ ಈ ರೀತಿ ನಾವು 3Dಯಲ್ಲಿ ಟ್ರ್ಯಾಕ್ ಮಾಡ್ಬೋದು ಒಂದು ಜಾಗದಲ್ಲಿರೋವಂಥ ಟೆಕ್ಸ್ಟನ್ನು. ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ಲೇಯರ್ನ ಸೆಲೆಕ್ಟ್ ಮಾಡೋಣ. ಸೊ ನಿಮ್ಮ ಪ್ರಾಜೆಕ್ಟ್ ಪ್ಯಾನಲಲ್ಲಿ ರೈಟ್ ಕ್ಲಿಕ್ ಮಾಡಿ, ನ್ಯೂ, ಇಲ್ಲಿ ಅಡ್ಜಸ್ಟ್ಮೆಂಟ್ ಲೇಯರ್ ಅಂತ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನು ರೀನೇಮ್ ಮಾಡ್ತೀನಿ ನಾನು, ಫ್ಲೇರ್ ಅಂತ ರೀನೇಮ್ ಮಾಡ್ತೀನಿ. ನೆಕ್ಸ್ಟು ಎಫೆಕ್ಟ್ಸ್ ಆ್ಯಂಡ್ ಪ್ರಿಸೆಟ್ಸ್ ಪ್ಯಾನಲ್ಗೆ ಹೋಗ್ಬಿಟ್ಟು ಇಲ್ಲಿ ಫ್ಲೇರ್ ಅಂತ ಟೈಪ್ ಮಾಡಿ. ಇಲ್ಲಿ ನೋಡ್ಬೋದು ಜನರೇಟ್ ಕೆಳಗಡೆ ಲೆನ್ಸ್ ಫ್ಲೇರ್ ಅಂತಿದೆ, ಇದನ್ನು ಡ್ರ್ಯಾಗ್ ಮಾಡಿ ಫ್ಲೇರ್ ಮೇಲೆ ಡ್ರಾಪ್ ಮಾಡಿ. ಇವಾಗ ನೋಡ್ಬೋದು ವಿಡಿಯೋದಲ್ಲಿ ಒಂದು ಫ್ಲೇರ್ ಕ್ರಿಯೇಟ್ ಆಗಿದೆ. ಇದನ್ನು ನಾನು ಒಂದು ಪಾಯಿಂಟಲ್ಲಿ ಇಡ್ತೀನಿ. ಸೊ ಈ ಒಂದು ಪಾಯಿಂಟ್ ಅಥವಾ ಬ್ರೈಟ್ನೆಸ್ ಏನಿದೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿ. ಆ್ಯಂಡ್ ಇಲ್ಲಿ ಫ್ಲೇರ್ ಟೈಪ್ ಏನಿದೆ ಅದು ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಬೇಕಾಗಿರೋವಂಥ ಫ್ಲೇರ್ನ ನೀವು ಚೂಸ್ ಮಾಡ್ಬೋದು. ಈ ಒಂದು ಫ್ಲೇರ್ನ ನೀವು ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ನಾನು 50 to 300 ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ ಒಂದು ಕಾರ್ನರ್ಗೆ ಇಡ್ತೀನಿ. ಆ್ಯಂಡ್ ಇದ್ರ ಕಲರ್ ಏನಿದೆ ಅದನ್ನು ಚೇಂಜ್ ಮಾಡೋಣ. ಸೊ ಎಫೆಕ್ಟ್ಸ್ ಪ್ಯಾನಲ್ಗೆ ಹೋಗ್ಬಿಟ್ಟು ಇಲ್ಲಿ ಹ್ಯೂ ಆ್ಯಂಡ್ ಸ್ಯಾಚುರೇಷನ್ ಅಂತಿದೆಯಲ್ಲ, ಹ್ಯೂ ಅಂತ ಟೈಪ್ ಮಾಡಿ, ಇದು ಬರುತ್ತೆ. ಇದನ್ನು ಡ್ರ್ಯಾಗ್ ಮಾಡಿ ಅಡ್ಜಸ್ಟ್ಮೆಂಟ್ ಲೇಯರ್ ಮೇಲೆ ಡ್ರಾಪ್ ಮಾಡಿ. ಇಲ್ಲಿ ಫಸ್ಟ್ ಒನ್ನು ಮಾಸ್ಟರ್ ಹ್ಯೂ ಅಂತಿದೆಯಲ್ಲ ಇದನ್ನು ಜಾಸ್ತಿ ಮಾಡಿ. ಜಾಸ್ತಿ ಮಾಡ್ತಾ ಇದ್ದಂಗೆ ನೀವು ನೋಡ್ಬೋದು ಆ ಫ್ಲೇರಲ್ಲಿರೋವಂಥ ಬಣ್ಣ ಚೇಂಜ್ ಆಗ್ತಾಯಿದೆ. ಸೊ ನಾನು ಇದನ್ನು ಲೈಟಾಗಿ ವಾರ್ಮಿಶ್ ಟೋನಲ್ಲಿ ಇಡ್ತೀನಿ, ವಾರ್ಮ್ ಕಲರಲ್ಲಿ ಇಡ್ತೀನಿ. ಸೊ ಸಮ್ವಾಟ್ ಈ ಕಲರ್ ಇರಲಿ. ನೆಕ್ಸ್ಟು ಮಾಸ್ಟರ್ ಸ್ಯಾಚುರೇಷನ್ ಅಂತಿದೆಯಲ್ಲ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ. ಸೊ ದಟ್ ಕಲರ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇವಾಗ ಪ್ಲೇ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಈ ಒಂದು ಫ್ಲೇರ್ ಏನಿದೆ ಅದನ್ನು ಆ್ಯನಿಮೇಟ್ ಕೂಡ ಮಾಡ್ಬೋದು. ಈ ಒಂದು ಲೆನ್ಸ್ ಫ್ಲೇರ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಫ್ಲೇರ್ ಸೆಂಟರ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಇಲ್ಲೊಂದು ಸ್ಟಾಪ್ ವಾಚ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ದಟ್ ಅಲ್ಲೊಂದು ಕೀ ಫ್ರೇಮ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ವಿಡಿಯೋ ಎಂಡ್ ಅಥವಾ ಆಲ್ಮೋಸ್ಟ್ ಎಂಡ್ಗೆ ಹೋಗ್ಬಿಟ್ಟು ಒಂದು ಫ್ಲೇರ್ನ ನೀವು ಚೇಂಜ್ ಮಾಡಿ. ಆ ಒಂದು ಡೈರೆಕ್ಷನ್ ಏನಿದೆ ಅದನ್ನು ಚೇಂಜ್ ಮಾಡಿ. ಸೊ ಚೇಂಜ್ ಮಾಡಿದ್ರೆ ಇವಾಗ ಒಂದು ಆ್ಯನಿಮೇಷನ್ ಆಗುತ್ತೆ. ಸೊ ಇವಾಗ ಆ್ಯನಿಮೇಟ್ ಆಗ್ತಾಯಿದೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆ ಒಂದು ಫ್ಲೇರ್. ಸೊ ಲೆಫ್ಟಿಂದ ರೈಟ್ಗೆ ಆ್ಯನಿಮೇಟ್ ಆಗ್ತಾಯಿದೆ. ನಾಟ್ ಬ್ಯಾಡ್, ಚೆನ್ನಾಗಿ ಬಂದಿದೆ. ಆ್ಯಂಡ್ ಓವರಾಲ್ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ ಹಾಕ್ಬಿಟ್ಟು ಅದಕ್ಕೆ ಕಲರ್ ಕರೆಕ್ಟ್ ಮಾಡೋಣ. ಸೊ ರೈಟ್ ಕ್ಲಿಕ್ ಮಾಡಿ ಒಂದು ನ್ಯೂ ಅಡ್ಜಸ್ಟ್ಮೆಂಟ್ ಲೇಯರ್ನ ಕ್ರಿಯೇಟ್ ಮಾಡಿ. ರೈಟ್ ಕ್ಲಿಕ್ CC ಅಂತ ಟೈಪ್ ಮಾಡ್ತೀನಿ. ಇದಕ್ಕೆ ನಾನು ಲೂಮಿಟ್ರಿ ಅಂತ ಟೈಪ್ ಮಾಡ್ತೀನಿ, ಲೂಮಿಟ್ರಿ ಕಂಟ್ರೋಲ್. ಸೊ ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳಿ. ಇಲ್ಲಿ ಬೇಸಿಕ್ ಅಂತಿದೆಯಲ್ಲ ಇದನ್ನು ಓಪನ್ ಮಾಡಿ, ಲೈಟಾಗಿ ಕಾಂಟ್ರಾಸ್ಟ್ ಕೊಡಿ. ಆ್ಯಂಡ್ ವೈಟ್ಸ್ ಏನಿದೆ ಅದನ್ನು ಕಮ್ಮಿ ಮಾಡಿ. ಸೊ ದಟ್ ಇಲ್ಲಿ ವೈಟ್ ಕಲರ್ ಏನಿದೆ ಅದು ಕಮ್ಮಿ ಆಗುತ್ತೆ. ಆ್ಯಂಡ್ ಕರ್ವ್ಸಲ್ಲಿ ಮಿಡ್ ಪಾಯಿಂಟ್ನ ಕಮ್ಮಿ ಮಾಡಿ. ಆ್ಯಂಡ್ ಓವರಾಲ್ ಒಂದು ವಿನ್ಯೆಟ್ನ ಕೊಡ್ಬೋದು ನಾವು. ವಿನ್ಯೆಟ್ನ ಓಪನ್ ಮಾಡಿ ಇದನ್ನು ಕಮ್ಮಿ ಮಾಡಿದ್ರೆ
ಓವರಾಲ್ ಸುತ್ತಲೂ ಒಂದು ವಿನ್ನೆಟ್ ಥರ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಬಿಗಿನಿಂಗು ನನಗೆ ಫ್ಲೇರ್ ಇರೋದೇನು ಇಷ್ಟ ಆಗ್ತಾಯಿಲ್ಲ. ಬಿಗಿನಿಂಗಲ್ಲಿ ಫ್ಲೇರ್ನ ತೆಗೆದುಬಿಡಿ, ಅಥವಾ ಅದರದ್ದು ಒಪಾಸಿಟಿ ಏನಿದೆ ಅದನ್ನು ಕಮ್ಮಿ ಮಾಡ್ಬೋದು ನಾವು. ಸೊ ಇಲ್ಲಿವರೆಗೂ ಫ್ಲೇರ್ ಏನು ಬೇಡ, ಅವಶ್ಯಕತೆ ಇಲ್ಲ. ಸೊ ಫ್ಲೇರ್ನ ಸೆಲೆಕ್ಟ್ ಮಾಡಿ ನಿಮ್ಮ ಕೀಬೋರ್ಡಲ್ಲಿ ಟೀನ ಕ್ಲಿಕ್ ಮಾಡಿ ಒಪಾಸಿಟಿ ಕಂಟ್ರೋಲ್ ಓಪನ್ ಆಗುತ್ತೆ. ಇಲ್ಲಿ 100% ಕೊಡಿ ಆ್ಯಂಡ್ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟು ಇದನ್ನು 0 ಮಾಡಿಬಿಡಿ. ಸೊ ಇವಾಗ ಪ್ಲೇ ಮಾಡಿದ್ರೆ ಇದು 0 ಇಂದ ಫ್ಲೇರು ಓಪನ್ ಆಗ್ತಾಯಿದೆ.